ಜಿಟಿ ಮಾಲ್ ಬೆಂಗಳೂರಿನ ಜಿಟಿ ಮಾಲ್ ಮಾಗಡಿ ರಸ್ತೆಯ ಜಿಟಿ ಮಾಲ್ ಇದು. ಈ ಜಿಟಿ ಮಾಲ್ಗೆ ರೈತರು ಪಾಪ ಪಂಚೆ ಉಟ್ಕೊಂಡು ಬಂದಿರ್ತಾರೆ. ಪಂಚೆ ಹಾಕೊಂಡು ಬಂದಿದ್ದಾರೆ ಅಂತ ಹೇಳಿ ಆ ರೈತರನ್ನ ಒಳಗಡೆ ಸೇರ್ಸಲ್ಲ. ಅವರು ಪಾಪ ತಪ್ಪಲ್ವಾ ಅದು? ಏನು ಪಂಚೆ ಉಟ್ಕೊಂಡು ಬಂದರೆ ಮಾಲಿಗೆ ಸೇರಿಸಬಾರ್ದು ಅಂತ ರೂಲ್ಸ್ ಇದೆಯಾ? ಹಿಂದೆ ಒಬ್ಬ ಮಹಾರಾಜನಿಗೇನೆ ಒಂದು ದೊಡ್ಡ ಫಾರಿನ್ ಬ್ರ್ಯಾಂಡ್ನ ಕಾರ್ ಕಂಪನಿ, ದೊಡ್ಡ ಬ್ರ್ಯಾಂಡ್ ಅದು. ಯಾರೋ ಪಂಚೆ ಉಟ್ಕೊಂಡು ಹೋಗಿರ್ತಾರೆ ಅಂತ ಹೇಳಿ ಅವನಿಗೆ ಕಾರ್ ಕೊಡಲ್ಲ ಅಂದ್ಬಿಡ್ತಾರೆ. ಸರಿ, ಆ ಒಂದು ವಿಷಯವನ್ನು ರಾಜರಿಗೆ ತಿಳಿಸ್ತಾರೆ. ರಾಜರಿಗೆ ತಿಳಿಸಿದ್ರೆ ಆ ರಾಜ ಬಂದು ಆ ಶೋರೂಮಲ್ಲಿದ್ದಂಥ ಎಲ್ಲ ಕಾರುಗಳನ್ನು ಕೊಂಡುಕೊಂಡು ಅದನ್ನು ಗೊಬ್ಬರ ಹೊಡೆಯೋಕ್ಕೆ ಮತ್ತು ಕಸ ಗುಡ್ಸೋಕೆ ಇಟ್ಕೊಂಡಿರ್ತಾನಂತೆ. ಸೊ ಆ ಥರ ಪಂಚೆ ಉಟ್ಕೊಂಡು ಬಂದಿದ್ದ ರೈತ ಎನ್ನುವುದು ಮಾಲ್ ಒಳಗಡೆ ಬಿಡದೇ ಇರುವುದಕ್ಕೆ ಒಂದು ಕಾರಣ ಆಗುತ್ತಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಹೇಳಿದ್ದಾರೆ, ಜಿಟಿ ಮಾಲೆ ಮುಚ್ಚಿಸ್ಬಿಡಿ ಸ್ವಾಮಿ. ರೈತರಿಗೆ ಅವಮಾನ ಮಾಡಿದಂಥವ್ರಿಗೆ, ಜನಸಾಮಾನ್ಯರಿಗೆ ಅವಮಾನ ಮಾಡಿದಂಥವ್ರಿಗೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಅಶೋಕ್ ಕೂಡ ಹೇಳಿದ್ದಾರೆ. ಇದೇ ವೇಳೆಯಲ್ಲಿ ಕಂದಕೂರ ಆ ಮಾಲ್ ಓನರ್ ಮೇಲೆ FIR ಮಾಡಿ ಸ್ವಾಮಿ ಅಂತ ಹೇಳಿ ಅವರು ಕೂಡ ಆಗ್ರಹವನ್ನು ಮಾಡಿದ್ದಾರೆ. JDS ಸದಸ್ಯ ಕಂದಕೂರ ಇದೇ ವೇಳೆ ಕಿಡಿಕಾರಿದ್ದಾರೆ ಕೂಡ. ಆ ಮಾಲಿನ ಏನಪ್ಪಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ, ನಿನ್ನೆ ಸ್ವಲ್ಪ ಮಾಹಿತಿ ತಗೊಂಡಿವಿ. ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಕ್ಕಂಥವನು ರೈತನ ಮಗನೇ. ಅವನ್ ಪಾಪ ಏಜೆನ್ಸಿನ ಏನಪ್ಪ ಅಂತಂದ್ರೆ ಬಂದ್ ಮಾಡಿಸ್ಬೇಕಂಬುದು ನಂದೊಂದು ಮನವಿ. ಏಜೆನ್ಸಿ ಯಾರಿದ್ದಾರೆ, ಸೆಕ್ಯೂರಿಟಿ ಏಜೆನ್ಸಿ ಏನಿದೆ, ಸೆಕ್ಯೂರಿಟಿ ಅವನಲ್ಲಿ ಮಾಲೀಕ ಕೆಲಸ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರೇ, ಏಜೆನ್ಸಿ ಏನಿದೆ, ಆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅವ್ರ ಮೇಲೆ ಡೈರೆಕ್ಷನ್ ಏನಪ್ಪಂತಂದ್ರೆ ಮನವಿ ನೋಡಿ. ಮಾಲ್ ಓನರು ಪ್ಲಸ್ ಏನಪ್ಪಂತಂದ್ರೆ ಸೆಕ್ಯೂರಿಟಿ ಏಜೆನ್ಸಿ. ಅಧ್ಯಕ್ಷರೇ, ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಿದೆ, ಅವ್ರ ಮೇಲೂ FIR ಮಾಡಬೇಕು. ಯಾರು ಮಾಲಕರಿದ್ದಾರೆ, ಜಿಟಿ ಮಾಲಕರು ಏನ್ಪತ್ತದ್ರಿದ್ದಾರೆ, ಅವ್ರ ಮೇಲೂ FIR ಮಾಡಿ ಏನ್ಪತ್ತಂದ್ರೆ ಕ್ರಮ ಆಗಬೇಕು. ಈ ಏಜೆನ್ಸಿ ಏನಿದ್ದಾರೆ ಅವ್ರ ಮೇಲೂ ಏನ್ಪತ್ತಂದ್ರೆ ಕ್ರಮ ಆಗಬೇಕು. ರೈತರಿಗೆ ಏನ್ಪತ್ತಂದ್ರೆ ಒಂದು ಮನೋಬಲ ಹೆಚ್ಚತಕ್ಕಂತ ಕೆಲಸ ಸರ್ಕಾರ ಮಾಡ್ಬೇಕಂತ ಮನವಿ ಮಾಡ್ತೀವಿ. ಮಾಡಬಾರ್ದಂದ್ರೆ ಅವ್ರ ಮೇಲೂ ಮಾಡಬೇಕು, ಏಜೆನ್ಸಿ ಮೇಲೆ. ಅಧ್ಯಕ್ಷರೇ, ಏಜೆನ್ಸಿ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳೋದು. ನಿಮ್ಗೆ ಏನಾಗಿದೆ? ಅದನ್ನೇ ಹೇಳ್ತಾ ಇರೋದು ಅಧ್ಯಕ್ಷರೇ. ಮಾಲ್ ಅಲ್ಲಿ ಸಮಸ್ಯೆ, ಇಲ್ಲಿ ನಿಮ್ಮ ಸಮಸ್ಯೆ. ಸದಸ್ಯರು ಸಮಸ್ಯೆ ಮಾಡ್ತಾ ಇದ್ದಾರೆ. ಏಜೆನ್ಸಿ ಮೇಲೆ ಯಾಕೆ ಮಾತಾಡ್ತೀರಿ? ಮಾನ್ಯ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂತ ಕೆಲಸ ಮಾಡ್ತೀವಿ ಸರ್. ಅವರೇ ಆದೇಶ ಹೊರಡಿಸಬೇಕು. ಹೆಸರಿಗೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀರಿ, ಇಷ್ಟು ಫೈನ್ ಹಾಕ್ತೀರಿ, ನಿನ್ನ ಜೈಲಿಗೆ ಹಾಕ್ತೀರಿ, ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು ಜೈಲಿಗೆ ಹಾಕ್ತೀರಿ ಅಂತ ಅವ್ರು ಹೇಳ್ಬೇಕು. ಇನ್ಮೇಲೆ ಕುತ್ಕೊ ಒಂದ್ ನಿಮಿಷ, ನೀನ್ ಹೊಗಳ್ತಾ ಇದ್ದೀನಿ ನಾನು. ಅವ್ರು ಹೇಳ್ಬೇಕು, ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು. ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರ್ಬೇಕು. ನೋಡಿ ಯಾವನಾರ ಮಾಡ್ತಾರ? ಮಾಡಲ್ಲ. ಇವತ್ತು ಕೊಡು ನೀ ಸ್ಟೇಟ್ಮೆಂಟ್. ಆತರ ಅಪೀಲ್ ಅಲ್ಲ, ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನು ಕೂತಿಲ್ಲ, ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದ್ದೀಯ. ನೀನು ಒಂದು ಕೊಡಿ, ಏನಾನ ನಾಳೆ ಪರಪ್ಪನ ಅಗ್ರಹಾರ ಅಂತ ಏನು ಮಾಡಲ್ಲ. ನೀವು ಇಲ್ಲಿ ಗಲಾಟೆ ಮಾಡಬೇಡಿ, ನಂದೇನು ಗಲಾಟೆ ಇಲ್ಲ. ಅದಕ್ಕೆ ಈಗ ಸೂಕ್ತ